ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ, ನಿಮಗೆ ಕೆಮಿಸ್ಟ್ರಿನಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಅಥವಾ ಪೇಪರ್ 1, ಪೇಪರ್ 2 ಅಂತ ಹೇಳ್ತಾರೆ. ಪೇಪರ್ 1ನಲ್ಲೂ 4 ಯೂನಿಟ್ ಇರುತ್ತೆ, ಪೇಪರ್ 2ನಲ್ಲೂ 4 ಯೂನಿಟ್ ಇರುತ್ತೆ. ಪೇಪರ್ 1ನಲ್ಲಿ ನಿಮಗೆ 4 ಯೂನಿಟ್ ಇರುತ್ತೆ ಅಂದರೆ, ಅದರಲ್ಲಿ 2ನೇ ಯೂನಿಟಲ್ಲಿ ಒಂದು ಗ್ರೀನ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ. ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್. ಸೊ ನಿಮಗೆ ಆಲ್ರೆಡಿ ನಾನು 8 ವಿಡಿಯೋಗಳನ್ನ ಮಾಡಿದ್ದೀನಿ. 8 ವಿಡಿಯೋಗಳಲ್ಲಿ ಹೌ ಗ್ರೀನ್ ಕೆಮಿಸ್ಟ್ರಿ ಲೀಡ್ಸ್ ಟು ಎ ಸಸ್ಟೈನಬಿಲಿಟಿ, ಹೇಗೆ ನಮಗೆ ಸಾಧ್ಯ ಆದಷ್ಟು ಎಕೋ ಫ್ರೆಂಡ್ಲಿ, ಪೊಲ್ಯೂಷನ್ ಫ್ರೀ ಇರಬಹುದು, ಕಾರ್ಬನ್ ಫೂಟಿಂಗ್ ಕಡಿಮೆ ಆಗುವಂಥ ಮೆಥಡ್ಸು, ಪ್ರೊಸೀಜರ್ಸು, ಸಿಂಥಿಸಿಸ್ನ ನಾವು ಗ್ರೀನ್ ಕೆಮಿಸ್ಟ್ರಿನಲ್ಲಿ ಮಾಡಬೇಕು ಅಂತ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ. ಅದೇ ರೀತಿ ಸಾಲ್ವೆಂಟೇ ನನಗೆ ತುಂಬ ತೊಂದರೆ ಕೊಡುವಂಥದ್ದು, ಅದನ್ನು ಎಲಿಮಿನೇಟ್ ಮಾಡುವಂಥದ್ದು, ಸಪ್ರೇಷನ್ ಮಾಡುವಂಥದ್ದು, ಐಸೋಲೇಟ್ ಮಾಡುವಂಥದ್ದು, ಪ್ರಾಡಕ್ಟು ವಿಚ್ ಈಸ್ ರಿಸಾಲ್ವ್ಡ್ ಇನ್ ದಿ ಸಾಲ್ವೆಂಟ್, ಅದೆಲ್ಲ ತುಂಬ ರಿಸ್ಕಿ ಆಗುತ್ತೆ. ಸೊ ನನಗೆ ಅಟರ್ನ್ ಎಕಾನಮಿ ಜಾಸ್ತಿ ಆಗುತ್ತೆ. ಹಂಗಾಗಿ ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಮಾಡಿದ್ರೆ ನಮಗೆ ಎನರ್ಜಿ ಸೇವ್ ಆಗುತ್ತೆ ಮತ್ತು ಪ್ರಾಡಕ್ಟ್ ಸೇವ್ ಆಗುತ್ತೆ. ಸೋ ಮೆನಿ ಅಡ್ವಾಂಟೇಜಸ್ ಆಗುತ್ತೆ. ಹಾಗಾಗಿ ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ನ ನಾವು ಒನ್ ಆಫ್ ದಿ ಮೇಜರ್ ಕಾನ್ಸೆಪ್ಟ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಅಂತ ತಗೋಬೋದು. ಇಟ್ ಗೋಯಿಂಗ್ ಟು ಎಲಿಮಿನೇಟ್ ದಿ ಗ್ರೇಟೆಸ್ಟ್ ವೇಸ್ಟ್ ಸ್ಟ್ರೀಮ್ ಇನ್ ಕೆಮಿಸ್ಟ್ರಿ. ಸೊ ನೀವು ಯಾವುದೇ ಒಂದು ರಿಯಾಕ್ಷನ್ ಮಾಡಬೇಕು ಕೆಮಿಸ್ಟ್ರಿ ಅಂದರೆ ಸಾಲ್ವೆಂಟ್ ಬೇಕು, ಯಾವುದೋ ಒಂದು ಮೀಡಿಯಮ್ ಬೇಕು. ಅದನ್ನು ರಿಮೂವ್ ಮಾಡೋದು, ಎಲಿಮಿನೇಟ್ ಮಾಡೋದು ಕಷ್ಟ ಆಗುತ್ತೆ. ಸೆಕೆಂಡ್ ರೂಲ್ ಆಫ್ ದಿ ಗ್ರೀನ್ ಕೆಮಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಸೆಕೆಂಡ್ ಪ್ರಿನ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಸಾಧ್ಯ ಆದಷ್ಟು ವೇಸ್ಟ್ನ ಅವಾಯ್ಡ್ ಮಾಡಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಡೆವಲಪ್ ಎ ಸಸ್ಟೈನಬಿಲಿಟಿ ಫಾರ್ ದಿ ಫ್ಯೂಚರ್, ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಹೇಗಾಗುತ್ತೆ ವಿತ್ ಆನ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾ ಹೇಳ್ದಂಗೆ ನಮ್ಮದು ಕನ್ವೆನ್ಷನ್ ಮೆಥಡು, ಟ್ರೆಡಿಷನಲ್ ಮೆಥಡಲ್ಲಿ ಏನು ಮಾಡ್ತೀವಿ ಅದನ್ನು ಎಕ್ಸಾಕ್ಟ್ಲಿ ನಾವೇನು ಮಾಡ್ತಾಯಿದ್ದೀವಿ, ರಿವರ್ಸ್ ಮಾಡ್ತಾಯಿದ್ದೀವಿ ವಿತೌಟ್ ಯೂಸಿಂಗ್ ದಿ ಇಂಡಸ್ಟ್ರಿಯಲ್ ಸಾಲ್ವೆಂಟ್. ಸೊ ಇಂಡಸ್ಟ್ರಿಯಲ್ ಸಾಲ್ವೆಂಟ್ ನಮ್ಗೆ ಎಲ್ಲಿಂದ ಬರುತ್ತೆ? ಪರ್ಟಿಕ್ಯುಲರ್ಲಿ ವೋಲಟೈಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಎಲ್ಲಿಂದ ಬರ್ತವೆ? ಮೆಜಾರಿಟಿ ಆಫ್ ದೆಮ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಹಾಗಾಗಿ ಅದು ಲಾಟ್ ಆಫ್ ನನಗೆ ಕಾರ್ಬನ್ ಫೂಟಿಂಗಿಗೆ, ಗ್ರೀನ್ ಹೌಸ್ ಗ್ಯಾಸಸ್ ಕೊಡೋದಕ್ಕೆ, ಇದಕ್ಕೆಲ್ಲನೂ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಆ ಬರ್ಡನ್ನು ವಿತೌಟ್ ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಮಾಡೋದ್ರಿಂದ ಆ ಎನ್ವೈರನ್ಮೆಂಟಲ್ ಬರ್ಡನ್ನು ನಾನು ಏನು ಮಾಡ್ಬೋದು, ಆಫ್ ದಿ ಇಂಡಸ್ಟ್ರಿಯಲ್ ಸಾಲ್ವೆಂಟ್ನ ಡಿಕ್ರೀಸ್ ಮಾಡ್ಬೋದು. ಹಾಗಾಗಿ ಏನಾಗುತ್ತೆ, ಕಂಪ್ಲೀಟ್ಲಿ ದೇರ್ ವಿಲ್ ಬಿ ಎ ಪ್ಯಾರಾಡಿಮ್ ಶಿಫ್ಟ್ ಆಗ್ತಾ ಇದೆ. ನಮ್ಮದು ಕನ್ವೆನ್ಷನಲ್ಲು, ಟ್ರೆಡಿಷ್ನಲ್ಲು ವಿಚ್ ವಾಸ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಎನ್ವೈರ್ಮೆಂಟ್, ವಿಚ್ ವಾಸ್ ಕಾಂಟ್ರಿಬ್ಯೂಟಿಂಗ್ ದಿ ಪೊಲ್ಯೂಷನ್, ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಯಾಕೆ ನಾವು ಸಾಲ್ವೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, 80 to 90% ಆಫ್ ದಿ ಫಾರ್ಮಾ ಇರ್ಬೋದು, ಕೆಮಿಕಲ್ ಬ್ಯಾಚ್ ಪ್ರೊಡಕ್ಷನ್ಸ್ ಇರ್ಬೋದು, ಅದರಲ್ಲೆಲ್ಲ ನಾವು ಯೂಸ್ ಮಾಡುವಂಥದ್ದು ಸಾಲ್ವೆಂಟೇ ಯೂಸ್ ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ನಿಮ್ಗೆ ಗೊತ್ತು, ಈ ಆರ್ಗ್ಯಾನಿಕ್ ವೋಲಟೈಲ್ ಲಿಕ್ವಿಡ್ಸನ್ನು ನೀವು ಯೂಸ್ ಮಾಡೋದ್ರಿಂದ ಆ್ಯಸ್ ಎ ಸಾಲ್ವೆಂಟ್. ಸೊ ಟಾಕ್ಸಿಸಿಟಿ ಇದೆ, ಅಜಾರ್ಡ್ಸ್ ಇದೆ. ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನನಗೆ ಸಾಲ್ವೆಂಟ್ ಫ್ರೀ ರಿಯಾಕ್ಷನ್ಸು, ಸಿಂಥಿಸಿಸು ಹೆಲ್ಪ್ ಮಾಡುತ್ತೆ. ಮೋರ್ ಓವರ್ ಆಯಿತು, ನಾವು ಸಾಲ್ವೆಂಟು ಯೂಸ್ ಮಾಡಿದ್ರು ಸಪ್ರೇಟ್ ಮಾಡೋದು, ಪ್ಯೂರಿಫೈ ಮಾಡೋದು, ಅದಕ್ಕೂ ಏನಾಗುತ್ತೆ, ಥರ್ಮಲ್ ಎನರ್ಜಿ ಗ್ಲೋಬಲಿ ಆಗೋದಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಏನಾಗುತ್ತಲ್ಲ, ಮೆಜರ್ಸ್ ದಿ ವೇಟ್ ಜನರೇಟೆಡ್ ಪರ್ ಕಿಲೋಗ್ರಾಮ್ ಆಫ್ ದಿ ಡಿಸೈರ್ಡ್ ಪ್ರಾಡಕ್ಟ್. ಸೊ ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಆಟಮ್ ಎಕಾನಮಿನಲ್ಲಿ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಎಷ್ಟು ಆಟಮ್ಸು ಇನ್ವಾಲ್ವ್ ಆಗಿದೆ ಆಫ್ ದಿ ರಿಯಾಕ್ಟೆಂಟ್ಸು, ಎಷ್ಟು ವೇಸ್ಟ್ ಜನರೇಟ್ ಆಗಿದೆ, ಅದಕ್ಕೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ನಾವು ತೊಗೊಳ್ತೀವಿ. ಸೊ ವೇಸ್ಟ್ ಜನರೇಟೆಡ್ ಪರ್ kg ಆಫ್ ದಿ ಡಿಸೈರ್ಡ್ ಪ್ರಾಡಕ್ಟ್ ಎಷ್ಟಿದೆ ಅಂತ ಅದನ್ನು. ಸೊ ಅದು ನನಗೆ ಕಡಿಮೆ ಆಗಬೇಕು ಅಂತಂದರೆ ಆವಾಗ ನಾನು ಹ್ಯಾವ್ ಟು ಗೋ ಫಾರ್ ಸಾಲ್ವೆಂಟ್ ಫ್ರೀ ಮೆಥಡಾಲಜೀಸ್ಗೆ ಹೋಗಬೇಕು. 0 ವೇಸ್ಟ್ ಥ್ರೆಶೋಲ್ಡ್ಸ್ ಕೊಡುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಎನರ್ಜಿ, ಅದನ್ನು ಹೀಟ್ ಮಾಡೋಕ್ಕೆ, ಸಾಲ್ವೆಂಟ್ನ ಸಪ್ರೇಟ್ ಮಾಡೋಕ್ಕೆ ಹೀಟ್ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಥರ್ಮಲ್ ಎನರ್ಜಿ ಗ್ಲೋಬಲಿ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಸೇವ್ ಲಾಟ್ ಆಫ್ ದೋಸ್ ಥಿಂಗ್ಸ್. ಹಾಗಾಗಿ ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಗ್ರೀನ್ ಕೆಮಿಸ್ಟ್ರಿ. ಎಕ್ಸಾಂಪಲ್ಸ್ಗಳನ್ನ ನೋಡೋದಾದರೆ, ನಿಮಗೆ ಆಲ್ಡಾಲ್ ಕಾಂಡೆನ್ಸೇಷನ್ ಗೊತ್ತಿದೆ. ಅಲ್ಲೇನು ಮಾಡ್ತೀವಿ ಅಂದರೆ 2 moles ಆಫ್ ಆಲ್ಡಿಹೈಡ್
ಅಸಿಟಾಲ್ಡಿಹೈಡ್ನ ತೊಗೊಳ್ತೀವಿ. ಅಸಿಟಾಲ್ಡಿಹೈಡ್ ಏನು ಮಾಡುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಮಾಡಿದಾಗ ಇಟ್ ಗೋಯಿಂಗ್ ಟು ಗಿವ್ ಎ ಆಲ್ಡಾಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ ನಾವು, ಕೆಟಲಿಸ್ಟ್ ಯಾವುದು ಯೂಸ್ ಮಾಡ್ತೀವಿ ಅಂತಂದರೆ, ಎಕೋ ಫ್ರೆಂಡ್ಲಿ ಮೆಥಡಲ್ಲಿ ನಾವು ತೊಗೊಳೋದಾದರೆ, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ನ ತೊಗೊಳೋದಾದರೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಎ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ನಾನೇನು ಮಾಡ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಕ್ಲೀನ್ ರಿಯಾಕ್ಷನ್ ಡ್ರೈವರ್ ಆಗಿ ನಾನು ಯೂಸ್ ಮಾಡ್ಬೋದು. ಸೊ ಗ್ರೈಂಡಿಂಗ್ ದಿ ಸಾಲಿಡ್ 3,4 ಡೈಮೆಥಾಕ್ಸಿ ಬೆನ್ಸಾಲ್ಡೇಟ್ ಟುಗೆದರ್ ವಿತ್ ಅ ಸಾಲಿಡ್ 1 ಇಂಡೋನೋನ್, ಒಂದು ಕೀಟೋನು ಒಂದು ಆಲ್ಡೇಟ್ ಮಿಕ್ಸ್ಡ್ ಆಲ್ಡಾಲ್ ಕಂಡೆನ್ಸೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರ ಕೆಟಲಿಸ್ಟ್ನ ಯಾವುದು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಯೂಶಲಿ ಏನು ಮಾಡ್ತೀವಿ, ಆಲ್ಡಾಲ್ ಕಂಡೆನ್ಸೇಷನಲ್ಲಿ NaOH ಸೊಲ್ಯೂಷನ್ ತೊಗೊಳ್ತೀವಿ. NaOH ಸೊಲ್ಯೂಷನ್ ತೊಗೊಳ್ದಲೆ ಸಾಲಿಡ್ NaOH ತೊಗೊಂಡು ಮೆಕ್ಯಾನಿಕಲ್ ಮಿಲ್ಲಿಂಗ್ ಮಾಡಿಬಿಟ್ಟು ಅದನ್ನು ಏನು ಮಾಡ್ತೀವಿ ನಾವು, ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಚಾಲ್ಕೋನ್ ಬರುತ್ತಲ್ಲ, ಅದನ್ನು ನಾವು ಬ್ರೈಟ್ ಎಲ್ಲೋ ಚಾಲ್ಕೋನ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ನೇಟಿವ್ಲಿ. ಪೋಸ್ಟ್ ಟ್ರೀಟ್ಮೆಂಟ್ ಏನಾಗಿದ್ರೆ ಮೈನರ್ ವಾಟರ್ ರಿನ್ಸಸ್ ಈಸಿಲಿ ರಿಮೂವ್ಸ್ ದಿ ರೆಸಿಡ್ಯೂಸ್ ಅವಾಯ್ಡಿಂಗ್ ದಿ ಡೇಂಜರಸ್ ವೇಸ್ಟ್. ಸೊ ಹಾಗಾಗಿ ನನಗೇನಾಗುತ್ತೆ, ಸಾಲ್ವೆಂಟ್ ಫ್ರೀ ಕಂಡೆನ್ಸೇಷನ್ ರಿಯಾಕ್ಷನ್ ಮಾಡೋದ್ರಿಂದ ನನಗೇನಾಗುತ್ತೆ, ವಾಟ್ರಲ್ಲಿ ರಿನ್ಸ್ ಮಾಡಿ ತೆಗಿಬೋದು, ರೆಸಿಡ್ಯೂಸ್ ಯಾವುದು ಬರೋದಿಲ್ಲ, ಡೇಂಜರಸ್ ವೇಸ್ಟ್ ಯಾವುದು ಬರೋದಿಲ್ಲ. ಹಾಗಾಗಿ ಸಸ್ಟೈನಬಿಲಿಟಿ ಅಚೀವ್ ಆಗುತ್ತೆ. ಅಚೀವ್ಸ್ ಅನ್ ಎಕ್ಸೆಪ್ಷನಲ್ ಕ್ವಾಂಟಿಟೇಟಿವ್ ಈಲ್ಡ್ ಮೋರ್ ದ್ಯಾನ್ 98% ವಿತೌಟ್ ಸಿಂಥೆಟಿಕ್ ಸಾಲ್ವೆಂಟ್ ಇನ್ಪುಟ್ಸ್. ಇದ್ರ ಜೊತೆಗೆ ನನಗೆ ಸಾಲ್ವೆಂಟ್ ಫ್ರೀ ಇರೋದ್ರಿಂದ ಸಾಲ್ವೆಂಟ್ಗೆ ದುಡ್ಡು ಖರ್ಚು ಮಾಡ್ತಾ ಇಲ್ಲ, ಎನ್ವೈರ್ಮೆಂಟ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಮೋರ್ ಓವರ್ ನಂದು ಈಲ್ಡ್ ಏನಿದೆಯಲ್ಲ ಅದು ಎಬೋವ್ 98% ಬರ್ತಾ ಇದೆ. ಸಾಲ್ವೆಂಟ್ ಯೂಸ್ ಮಾಡೋದಕ್ಕಿನ್ನೂ ಜಾಸ್ತಿ ನನಗೆ ಈಲ್ಡ್ ಬರ್ತಾ ಇದೆ. ದಟ್ ಇಸ್ ಅನ್ ಅಡ್ವಾಂಟೇಜ್. ಎರಡನೇದಂದರೆ ಈ ಅಜಾರ್ಡಿಯಸ್ ಲಿಕ್ವಿಡ್ ವೇಸ್ಟ್ ಕಂಪ್ಲೀಟ್ಲಿ ಟು ಝೀರೋ. ಸೊ ಜನ್ರೇಷನ್ನೇ ಆಗಲ್ಲ, ಯಾಕೆಂದರೆ ಎಲ್ಲನೂ ಏನಾಗ್ತಾ ಇದೆ, ನನಗೆ ಇದೆಲ್ಲ ಸಾಲಿಡ್ ಆಗಿರೋದ್ರಿಂದ ಎರಡೂ ಸೇರಿ ಗ್ರೈಂಡ್ ಮಾಡೋದ್ರಿಂದ ನಾನು ಅವಾಗ ಏನಾಗುತ್ತೆ ಅಂದರೆ ವೋಲಟೈಲ್ ಅಜಾರ್ಡಿಯಸ್ ಲಿಕ್ವಿಡ್ ವೇಸ್ಟೇಜ್ ಜನರೇಟ್ ಆಗೋದಿಲ್ಲ. ಎಲಿಮಿನೇಟ್ಸ್ ದಿ ಹೈ ಟೆಂಪ್ರೇಚರ್ ಎನರ್ಜಿ, ಇಂಟೆನ್ಸಿವ್ ಬಾಯ್ಲಿಂಗ್, ರಿಫ್ಲೆಕ್ಸ್ ಸೆಟಪ್ಸ್, ಇದನ್ನೆಲ್ಲನೂ ನನಗೆ ಕಡಿಮೆ ಆಗುತ್ತೆ. ನಾನು ಇದು ಆರ್ಡರ್ ಕಂಡೆನ್ಸೇಷನ್ ಮಾಡಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ರಿಫ್ಲೆಕ್ಸ್ ಮಾಡೋದಕ್ಕೆ ಟೆಂಪ್ರೇಚರ್ ಆಗಿರ್ಬೋದು ಅಥವಾ ಅದಕ್ಕೆ ಆಪ್ರೇಟರ್ಸ್ಗಳಾಗಿರ್ಬೋದು, ಅದೆಲ್ಲನೂ ನಾನು ಏನು ಮಾಡ್ಬೋದು, ಸೇವ್ ಮಾಡ್ಬೋದು. ಸೊ ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಮಾಡೋದ್ರಿಂದ ಟ್ರೆಡಿಷ್ನಲ್ ಇಲ್ಲಿಂದ ನಾನು ಗ್ರೀನ್ ಸಿಂಥಿಸಿಸ್ ಬಂದಿರೋದಕ್ಕೋಸ್ಕರ ದೇರ್ ಇಸ್ ಎ ಲಾಟ್ ಆಫ್ ಅಡ್ವಾಂಟೇಜಸ್. ಹಾಗಾಗಿ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸಲ್ಲಿ ಸಸ್ಟೈನಬಿಲಿಟಿ ಬೇಕು ಅಂತಂದರೆ ಈ ಥರ ನಾವು ನ್ಯೂ ಇನೋವೇಟಿವ್ ಮೆಥಡ್ಸ್ ಆಫ್ ಸಿಂಥಿಸಿಸ್ನ ನೋಡ್ಕೋಬೇಕಾಗತ್ತೆ. ಎರಡನೇದು ಗ್ರೀನ್ ಪ್ಯಾಚ್ಮೆಂಟ್ ಕ್ಯುಮರಿನ್ ಸಿಂಥಿಸಿಸ್. ನಿಮಗೆ ಗೊತ್ತಿದೆ, ಕ್ಯುಮೆರಿನ್ ಸಿಂಥಿಸಿಸ್ ನೀವು ನೋಡಿರ್ತೀರಿ. ಕಂಡೆನ್ಸೇಷನ್ ಪ್ರೋಸೆಸ್ ಕಂಬೈನಿಂಗ್ ಫೀನಾಲ್ಸ್ ಡೈರೆಕ್ಟ್ಲಿ ವಿತ್ ಅ ಬೀಟೋ ಎಸ್ಟರ್ಸ್. ಕೆಟಲಿಸ್ಟಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅಂದರೆ ಸಾಲಿಡ್ ಕೆಟಲಿಸ್ಟ್ನ ಯೂಸ್ ಮಾಡ್ತಾರೆ, ಸಲ್ಫೇಟೆಡ್ ಜರ್ಕೋನಿಯಾ ಇನ್ ಪ್ಲೇಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಹಾಗಾಗಿ ಏನಾಗುತ್ತೆ, ಇದು ಮೈಕ್ರೋವೇವಲ್ಲಿ ಮೈಕ್ರೋವೇವ್ ಇರಿಟೇಷನ್ ಮಾಡ್ತಾರೆ. ಆರ್ ಸಿಂಪಲ್ ಮಿಕ್ಸಿಂಗ್ ಅಟ್ ದ ಮಾಡ್ರೇಟ್ ನೀಟ್ ಟೆಂಪ್ರೇಚರ್ಸ್ ಏನು ಬೇಕಾಗಿಲ್ಲ, ಮೈಕ್ರೋವೇವ್ ಇರೇಡಿಯೇಷನ್ ಮಾಡ್ಕೋಬೋದು. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಮೈಕ್ರೋವೇವ್ ಸಿಂಥಿಸಿಸ್ದಿಂದನೂ ಗ್ರೀನ್ ಸಿಂಥಿಸಿಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಹೆಂಗೆ ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ನ ನಾವು ಗ್ರೀನ್ ಸಿಂಥಿಸಿಸ್ ಅಂತ ಕರಿತೀವಿ, ಅಪ್ಲಿಕೇಶನ್ ಆಫ್ ಗ್ರೀನ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಅದೇ ಥರ ಮೈಕ್ರೋವೇವ್ ಇರೇಡಿಯೇಷನ್ ಇಸ್ ಆಲ್ಸೋ ಎ ಗ್ರೀನ್ ಪ್ರೋಸೆಸ್, ಇಟ್ಸ್ ಆಲ್ಸೋ ಎ ಗ್ರೀನ್ ಮೆಥಡ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ಕೋಬೋದು. ಕ್ಯುಮರಿನ್ ಫಾರ್ಮ್ ದ ಕೋರ್ ಫ್ರೇಮ್ವರ್ಕ್ ಆಫ್ ದ ಕ್ರುಷಿಯಲ್ ಆ್ಯಂಟಿಕೋಗಂಟ್ ಮೆಡಿಸಿನ್ಸ್ ಆ್ಯಂಡ್ ಡೈಸ್. ನಿಮಗೆ ಗೊತ್ತಿದೆ ಕ್ಯುಮೆರಿನ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ನನಗೆ ಸಸ್ಟೈನಬಿಲಿಟಿ ಅಡ್ವಾಂಟೇಜಸ್ ಏನು ಈ ಥರ ಮಾಡೋದ್ರಿಂದ ಅಂದರೆ ಸಾಲಿಡ್ ಕೆಟಲಿಸ್ಟ್ ಯೂಸ್ ಮಾಡೋದ್ರಿಂದ ಅಂದರೆ ರೀಪ್ಲೇಸಸ್ ಹೈಲಿ ಟಾಕ್ಸಿಕ್ ಕರೋಸಿವ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಕಂಪ್ಲೀಟ್ಲಿ. ಸೊ ಕಾರ್ಸಿನೋಜೆನಿಕ್ ಆಗಿರೋವಂಥದ್ದು, ಟಾಕ್ಸಿಕ್ ಆಗಿರೋವಂಥ ಸಲ್ಫ್ಯೂರಿಕ್ ಆ್ಯಸಿಡ್ ನಾನು ಯೂಸ್ ಮಾಡಲ್ಲ. ಸಿನ್ಸ್ ಸಾಲಿಡ್ ಕೆಟಲಿಸ್ಟ್ ಇರೋದ್ರಿಂದ ಮೆಕ್ಯಾನಿಕಲಿ ಫಿಲ್ಟರ್ಡ್ ಔಟ್, ರೀಸೈಕಲ್ಡ್, ರೀಯೂಸ್ ಮಲ್ಟಿಪಲ್ ಟೈಮ್ಸ್, ಅದನ್ನು ಮಾಡ್ಕೋಬೋದು. ಅವಾಯ್ಡ್ಸ್ ಮ್ಯಾಸಿವ್ ಪೋಸ್ಟ್ ರಿಯಾಕ್ಷನ್ ಎಕ್ವಿಯಸ್ ನ್ಯೂಟ್ರಲೈಸೇಷನ್ ಆ್ಯಂಡ್ ಡಿಸ್ಪೋಸಲ್ ಪ್ರೋಸೆಸ್. ಸೊ ಹಾಗಾಗಿ ನನಗೇನು ಮಾಡುತ್ತೆ ಅಂತಂದರೆ ಈಲ್ಡ್ ಜಾಸ್ತಿ ಬರುತ್ತೆ. ಎರಡನೇದೇನಾಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ, ಎಕಾನಮಿ ಕಡಿಮೆ ಆಗುತ್ತೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪೊಲ್ಯೂಷನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಮೆಥಡ್ಗಳನ್ನ ನಾವು ಫಾಲೋ ಮಾಡ್ಬೋದು. ಅದೇ ಥರ ಥರ್ಡ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಮಲ್ಟಿ ಕಾಂಪೊನೆಂಟ್ ಬಿಗಿನಿಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. 1 ಪಾಟ್ ಮಲ್ಟಿ ಕಾಂಪೊನೆಂಟ್ ಕವರೇಜ್ ಆಫ್ ಅನ್ ಆಲ್ಡಿಹೈಡ್, ಬೀಟಾ ಕೀಟೋ ಎಸ್ಟರ್ ಆ್ಯಂಡ್ ಯೂರಿಯಾ ಎಲ್ಲನೂ ಮೂರನ್ನೂ ಸೇರಿಸ್ತಾ ಇದ್ದೀನಿ. The substrate are heated directly or ground in a mortar paste with a mild Lewis acid catalyst. Product ಏನು ಬರುತ್ತೆ, ವೆರಿ ಹೈ ಈಲ್ಡ್ ಬರುತ್ತೆ. ಇಟ್ ಹ್ಯಾಸ್ ಎ ಲಾಟ್ ಆಫ್ ಕ್ಲಿನಿಕಲ್ ಕಾಂಟೆಕ್ಸ್ಟ್ ಇದೆ. ಕಾರ್ಡಿಯೋವಾಸ್ಕ್ಯುಲರ್ ಬ್ಲಡ್ ಪ್ರೆಷರ್ ಡ್ರಗ್ಸ್ಗೆ ಇದನ್ನು ಅವರು ಯೂಸ್ ಮಾಡ್ತಿರ್ತಾರೆ. ಇಟ್ ರೀಪ್ಲೇಸಸ್ ದಿ ಟ್ರೆಡಿಷನಲ್
Flammable toxic solvent like ethanol, THF, or acetonitrile combines three distinct steps into unified solvent-free single process workflow, high atom economy profile with only a harmless water produced as a secondary byproduct. ಸೊ ಹಾಗಾಗಿ ನನಗೆ ಬೇಕಾದಷ್ಟು ಅಡ್ವಾಂಟೇಜಸ್ ಇದೆ. ಹಾಗಾಗಿ ಈಗ ಗ್ರೀನ್ ಸಿಂಥಸಿಸ್ ಅಂತ ಹೇಳ್ತಾರೆ, ಗ್ರೀನ್ ಮೆಥಡ್ಸ್ ಅಂತ ಹೇಳ್ತಾರೆ, ಗ್ರೀನ್ ಪ್ರಿನ್ಸಿಪಲ್ ಅಡಾಪ್ಟ್ ಮಾಡಿಕೊಂಡು ನಾನು ರಿಯಾಕ್ಷನ್ ಮಾಡ್ತೀನಿ ಅಂತಂದರೆ ಸಾಲ್ವೆಂಟ್ ಫ್ರೀ ರಿಯಾಕ್ಷನ್ಸ್ನ ನಾನು ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಸ್ಟ್ರಾಟಜಿಕ್ ರಿವ್ಯೂ ಏನಾಗುತ್ತೆ ಅಂದರೆ ಎ ಬ್ಯಾಲೆನ್ಸ್ಡ್ ಅನಾಲಿಸಿಸ್, ಇಂಜಿನಿಯರಿಂಗ್ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಾಗುತ್ತೆ ಅಂತ, ಸೇಫ್ಟಿ ಆಗುತ್ತೆ, ಎಲಿಮಿನೇಟ್ಸ್ ದಿ ಫ್ಲ್ಯಾಶ್ ಫೈರ್ ರಿಸ್ಕ್ ಆ್ಯಂಡ್ ಎಕ್ಸ್ಪೋಸ್ ಟು ದಿ ಕಾರ್ಸೋಜೆನಿಕ್ ವೇಪರ್ ಕ್ಲೌಡ್ಸ್ ಆಗುತ್ತೆ, ಎಕನಾಮಿಕ್ಸ್ ಕಟ್ ಆಗುತ್ತೆ ನನಗೆ, ಕಟ್ಸ್ ಕಾರ್ಪೊರೇಟ್ ಮೆಟೀರಿಯಲ್ ಓವರ್ ಹೆಡ್ ಕಾಸ್ಟ್ ಫಾರ್ ಸಾಲ್ವೆಂಟ್ಸ್ ಆ್ಯಂಡ್ ಪೋಸ್ಟ್ ವೇಸ್ಟ್ ಪ್ರೊಸೆಸಿಂಗ್. ಆಮೇಲೆ ಥ್ರೂಔಟ್ ಏನಾಗುತ್ತೆ ಅಂದರೆ ಲೋಕಲೈಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಸ್ಪೀಡ್ಸ್ ಅಪ್ ದಿ ಕೈನೆಟಿಕ್ ರಿಯಾಕ್ಷನ್ ರೇಟ್ಸ್. ಅದೇ ಥರ ನನಗೆ ಹೀಟ್ ಮಾಸ್ ಟ್ರಾನ್ಸ್ಫರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಇನ್ನೊಂದಕ್ಕೆ ನಾನು ಯೂಸ್ ಮಾಡುವಂಥ ಆಪ್ರೇಟಸ್ಗಳಾಗಿರ್ಬೋದು, ಹೈ ವಿಸ್ಕಾಸಿಟಿ ಇರೋವಂಥ ಮೆಕ್ಯಾನಿಕ್ಸ್ಗಳಾಗಿರ್ಬೋದು, ಅದು ಯಾವುದು ನಾನು ಯೂಸ್ ಮಾಡಲ್ಲ. ಸ್ಕೇಲ್ ಅಪ್ ದಿ ಲಿಮಿಟ್ಸ್, ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ಸ್ ಲೈಕ್ ಎ ಕಂಟಿನ್ಯೂಸ್ ಸ್ಟ್ರಿಂಗ್ ಸ್ಕ್ರೂಡರ್ಸ್ ಆರ್ ರಿಕ್ವೈರ್ಡ್. ಇಂಜಿನಿಯರಿಂಗ್ ಬಾಟಲ್ ನೆಕ್ಸ್ ಇಲ್ಲ ಅಂತಲ್ಲ, ಇಂಜಿನಿಯರಿಂಗಲ್ಲೂ ನಾವು ಏನು ಮಾಡ್ತೀವಿ, ಗ್ರೀನ್ ಪ್ರಿನ್ಸಿಪಲ್ ಮಾಡ್ತಾ ಇದ್ದೀವಿ, ಗ್ರೀನ್ ಸಿಂಥಸಿಸ್ ಮಾಡ್ತಾ ಇದ್ದೀವಿ ಅಂದ್ರೂ ಸ್ಟ್ರಾಟಜಿಕ್ ಅಡ್ವಾಂಟೇಜಸ್ ಎಷ್ಟಿದೆಯಲ್ಲ ಅಷ್ಟೇ ಏನಾಗ್ತಿದೆ, ಇಂಜಿನಿಯರಿಂಗ್ ಬಾಟಲ್ ನೆಕ್ಸ್ಗಳೂ ಇದ್ದಾವೆ. ನಿಮಗೆ ಏನಾಗುತ್ತೆ ಅಂತಂದರೆ ಸಾಲ್ವೆಂಟ್ ಯೂಸ್ ಮಾಡಲಿಲ್ಲ ಅಂದರೆ ಎಕ್ಸೋಥರ್ಮಿಕ್ ಸ್ಪೈಕ್ಸ್ ಏನಿರುತ್ತಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಮಿಕ್ಸಿಂಗ್ ಮೆಕ್ಯಾನಿಕ್ಸ್, ಅದಕ್ಕೆ ಬೇಕಾಗಿರುವಂಥ ಮಿಕ್ಸ್ ಮಾಡುವಂಥ ಆಪ್ರೇಟರ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸ್ಕೇಲಪ್ ಲಿಮಿಟ್ಸ್ಗಳನ್ನ ನಾವು ನೋಡಬೇಕಾಗತ್ತೆ. ಅದನ್ನು ನೋಡಿಕೊಂಡ್ರೆ ಕನ್ಕ್ಲೂಷನ್, ಒಂದು ನಿಮಿಷ ಇರಪ್ಪ, ಕನ್ಕ್ಲೂಷನ್ ಏನು ಅಂದರೆ ದ ಗ್ರೀನ್ ಆರಿಜಿನ್ಸ್ ಆಫ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್. ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಡೈರೆಕ್ಟ್ಲಿ ಸಾಲ್ವ್ಸ್ ದ ಗ್ರೀನ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ 5 ಸೇಫರ್ ಸಾಲ್ವೆಂಟ್, ಪ್ರಿನ್ಸಿಪಲ್ 1 ವೇಸ್ಟ್ ಪ್ರಿವೆನ್ಷನ್. Mechanochemistry and microwave assistant systems are transferring laboratory additives into valid industrial setup. Transitioning into the continuous flow manufacturing allows clean handling of high viscosity neat chemical mixtures. The future relies on developing scalable engineering platforms to eliminate hazardous liquid from commercial global chains. So, ನನಗೆ ಗ್ರೀನ್ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದಕ್ಕೋಸ್ಕರ ನನಗೆ 2 ಗ್ರೀನ್ ಪ್ರಿನ್ಸಿಪಲ್ಸ್ ಆಫ್ ದಿ ಗ್ರೀನ್ ಪ್ರಿನ್ಸಿಪಲ್ಸ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ 2 ಇದೆಯಲ್ಲ, ಎರಡನ್ನೂ ಫುಲ್ಫಿಲ್ ಮಾಡುತ್ತೆ. ನನಗೆ ಖರ್ಚು ಕಡಿಮೆ ಆಗುತ್ತೆ, ಎನ್ವೈರ್ಮೆಂಟ್ ಪೊಲ್ಯೂಷನ್ ಫ್ರೀ ಆಗುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಫಾಲೋ ದ ಸೊಲ್ಯೂಷನ್ ಫ್ರೀ ಸಾಲ್ವೆಂಟ್ ಸಿಂಥಿಸಿಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.